ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ. ಈ ಚಾನಲು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ತಿಳಿಸಿ. ನೋಡಿ, ಇವತ್ತು ನಿಮಗೆ ಫಿಶ್ ಫ್ರೈ ಅಂದರೆ ರವೆ ಹಚ್ಚಿ ಮಾಡ್ತಾರಲ್ಲ, ಆ ಫಿಶ್ ಫ್ರೈ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದು ಎಲ್ಲರೂ ಮಾಡ್ತಾರೆ, ಆದರೆ ಏನಾಗ್ತದೆ, ಫಿಶ್ಶು ಫ್ರೈ ಮಾಡ್ತಿರ್ಬೇಕಾದ್ರೆ ಮೇಲ್ಗಡೆ ಇರುವಂಥ ರವೆ ಎಲ್ಲ ಬಿದ್ದೋಗ್ತದೆ. ಆ ರೀತಿ ಆಗದೆ ಹೋಟೆಲಲ್ಲಿ ಸ್ಟೈಲಲ್ಲಿ ಮಾಡ್ತಾರಲ್ಲ, ಆ ರೀತಿ ರವೆ ಫ್ರೈ ತೋರಿಸ್ಕೊಡ್ತೇನೆ. ನೋಡಿ, ನಾನು ಒಂದು 8ರಿಂದ 6 ಇದೆ, 6ರಿಂದ 8 ಫಿಶ್ ಇದೆ. ನಾನು 10 ಇತ್ತು, ಒಂದು 2-3 ತೆಗೆದಿಟ್ಕೊಂಡಿದ್ದೇನೆ. ಉಳುಕಿದ ಫಿಶ್ ತೊಗೊಂಡು ಈ ರೀತಿ ಕಟಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಚೆನ್ನಾಗಿ ಕಟಿಂಗ್ ಮಾಡ್ಕೋಬೇಕು. ಈಗ ರೋಡ್ ಸೈಡು ಅಥವಾ ಹೋಟೆಲಲ್ಲೆಲ್ಲ ಫಿಶ್ ಮಾಡಿದ್ರೆ ರವೆ ಎಲ್ಲ ಎಷ್ಟು ಚೆನ್ನಾಗಿರ್ತದಲ್ವಾ, ಆ ರೀತಿ ಮಾಡೋದನ್ನು ನೀವು ಕಲ್ತ್ಕೊಳ್ಬಹುದು. ನೋಡಿ, ಇಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಎಲ್ಲ ಫಿಶನ್ನು ಕಟ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಬೇಕಾಗಿರುವಂತಹ ಮಸಾಲೆಯನ್ನು ಯಾವ್ಯಾವುದಂತ ತೋರಿಸ್ತೇನೆ. ಸ್ವಲ್ಪ ಹುಣಸೆಹಣ್ಣಿನ ರಸ ತೊಗೊಂಡಿದ್ದೇನೆ, ಹಾಗೆ ಕಾರ್ನ್ಫ್ಲವರು ಮತ್ತು ಅಚ್ಚ ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೇನೆ ನಾನು ಮನೆಯಲ್ಲಿ, ಅದನ್ನು ಸ್ವಲ್ಪ ತೊಗೊಳ್ತಾ ಇದ್ದೇನೆ. ಹಾಗೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಇದನ್ನು ಚೆನ್ನಾಗಿ ನೀವು ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ ತಕ್ಷಣ ನಾವೇನು ಕಟಿಂಗ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಫಿಶ್ಶಿಗೆ ಎಲ್ಲ ಕಡೆ ಕಟಿಂಗ್ ಮಾಡಿರುವಂಥ ಎಲ್ಲ ಕಡೆಯೂ ಮಸಾಲೆ ತುಂಬುವ ಹಾಗೆ ಮಸಾಲೆ ತುಂಬಬೇಕು. ನಾನು ಇದೇ ರೀತಿ ಎಲ್ಲ ಫಿಶ್ಶಿಗೂ ನಾನು ಮಸಾಲೆ ಹಚ್ಚಿ ಇಟ್ಕೊಳ್ತೇನೆ. ನೀಟಾಗಿ ಮಸಾಲೆ ಹಚ್ಚಿ, ಹಾಗೆ ಇದನ್ನು ಏನಿಲ್ಲ ಅಂದರೂ ಅರ್ಧ ಗಂಟೆ ಇಡಬೇಕು. ಬಟ್ ನಮಗೆ ಆ ಸಮಯ ಇಲ್ಲ ಅಂದರೆ ಪರವಾಗಿಲ್ಲ, 10 ನಿಮಿಷದಿಂದ 15 ನಿಮಿಷ ಆದರೂ ಇಡ್ರಿ. ನೋಡಿ, ಈಗ ನಾನು ಅದೇ ಮಸಾಲೆ ರೆಡಿ ಮಾಡಿದಂತಹ ಇದಕ್ಕೆ ನಾನು ಎಲ್ಲ ಫಿಶನ್ನು ಹಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಇಡ್ತೇನೆ. ಯಾಕಂದರೆ ನೈಟ್ ಇದೆಯಲ್ವ, ಸಮಯ ಆಗ್ತಾ ಉಂಟು, ಹಾಗಾಗಿ ನಾನು 10 ನಿಮಿಷ ಆಯಿತು. ಈಗ ಒಂದು ಪ್ಯಾನ್ ತೊಗೊಂಡಿದ್ದೇನೆ. ಅದಕ್ಕೆ ಮೀನು ಮುಳುಗುವಷ್ಟು ಎಣ್ಣೆ ಹಾಕಬೇಕು ಅಂತಿಲ್ಲ. ಮೀನು ಎಷ್ಟಿರ್ತದೆ ಅರ್ಧ ಭಾಗವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ನಾನು ರವೆ ಹಚ್ಚುತ್ತಾ ಅಂದರೆ ಉರುಳಾಡಿಸ್ತಾ ಇದ್ದೇನೆ ಮೀನನ್ನು. ಎಲ್ಲ ಕಡೆ ರವೆ ಹತ್ತಬೇಕಲ್ವ, ನೋಡಿ, ಹಾಗಾಗಿ ಇದೇ ರೀತಿ ನಾನು ಎಲ್ಲ ಫಿಶ್ಶಿಗೂ ರವೆ ಹಚ್ಚಿಟ್ಕೊಳ್ತೇನೆ. ಯಾವಾಗಲೂ ಫಿಶ್ ಫ್ರೈ ಮಾಡಬೇಕಿದ್ರೆ ಸಣ್ಣ ಉರಿಯಲ್ಲೇ ಇರಬೇಕು. ಈಗ ನೋಡಿ, ನಾನು ಎಣ್ಣೆ ಕಾದಿತ್ತಲ್ವ, ಹಾಗಾಗಿ ಆ ಫಿಶನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಎಣ್ಣೆ ಹಾಳಾಗಬಾರ್ದು, ಮೇಲುಗಡೆ ನಾವು ಹಚ್ಚಿರುವಂಥ ರವಾದ ಮಸಾಲೆ ಯಾವುದು ಹೋಗಬಾರ್ದು. ಆ ರೀತಿಯಲ್ಲಿ ಫ್ರೈ ಮಾಡಬೇಕು. ಅಂದರೆ ನಾನು ಈಗ ಹಾಕಿದ್ದೇನಲ್ವ, ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಮೇಲುಗಡೆ ಎಣ್ಣೆ ಹಾಕೋದು ಅಥವಾ ಮಡ್ಚಿಬಿಡೋದು ಆ ರೀತಿ ಮಾಡಬಾರ್ದು. ಒಂದು ಕಡೆ ಅದು ಚೆನ್ನಾಗಿ ಬೇಯಬೇಕು. ಏನಿಲ್ಲ ಅಂದರೂ 2ರಿಂದ 3 ನಿಮಿಷ ಆದರೂ ನೀವು ಚೆನ್ನಾಗಿ ಬೇಯಿಸ್ರಿ. ಸಣ್ಣ ಮೀನಾದರೆ ಸ್ವಲ್ಪ ಕಡಿಮೆ ಸಮಯ ಇರ್ತದೆ. ಇದು ಫಿಶ್ ಸ್ವಲ್ಪ ದೊಡ್ಡದಾಯಿದ್ದಲ್ಲ, ಹಾಗಾಗಿ ನಾನು 3 ನಿಮಿಷ ಇಟ್ಟಿದ್ದೇನೆ. ಇದು ನಿಮಗೆ ತೋರಿಸ್ತಾ ಇರೋದು ಯಾಕೆ ಅಂತಂದರೆ, ಎಷ್ಟೋ ಜನರು ಕನ್ಫ್ಯೂಸ್ ಆಗ್ತದೆ. ಫಿಶ್ ಫ್ರೈ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗ್ತದೆ. ನೋಡಿ, ಈಗ ಇದು ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಹೌದಾ, ನಾನು ಈ ಥರ ಅಲ್ಲಾಡಿಸಿದ್ರೂ ಅದು ಮಸಾಲೆ ಬಿಟ್ಕೊಳ್ತಾ ಇಲ್ಲ, ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ನಾನು ಇದನ್ನು ಉಲ್ಟಾ ಮಾಡಾಕ್ತೇನೆ. ನೋಡಿ, ನಿಮಗೆ ಗೊತ್ತಾಗ್ತಾ ಉಂಟು ಮೇಲುಗಡೆ, ಹೌದಾ, ಇದು ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಮೀನು. ಇದೇ ರೀತಿ ನೀವು ಮನೇಲಿ ಮಾಡಬೇಕು. ಮತ್ತು ಯಾವುದು ಎಣ್ಣೆ ಏನೂ ಇರುವುದಿಲ್ಲ. ಯಾಕಂದರೆ ನಾವು ಅದನ್ನು ಚೆನ್ನಾಗಿ ನಾವು ಸರಿಯಾದ ಕರೆಕ್ಟಾಗಿ ನಾವು ಫ್ರೈ ಮಾಡಿದ್ರೆ ಯಾವುದೇ ರೀತಿ ಎಣ್ಣೆ ಮುಳುಗೋದಿಲ್ಲ. ನೋಡಿ, ಇದು ಈಗ ಆಗಿದೆ. ಇದು ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಫಿಶ್ ಫ್ರೈ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಮನೆಯಲ್ಲಿ ಕೂಡ ಟ್ರೈ ಮಾಡಿ. ನೋಡಿ, ಫಿಶ್ ಎಲ್ಲ ರೆಡಿ ಆಯಿತು, ಹೌದಾ. ಈಗ ಇದನ್ನು ನಾವು ಚಳಿ ಇರ್ತದಲ್ಲ, ಆವಾಗ ಒಂದು ಲಿಂಬೆಹಣ್ಣು ಜೊತೆಗೆ ತಗೊಂಡು ತಿಂತಾ ಇದ್ದರೆ ಅದರ ಟೇಸ್ಟೇ ಬೇರೆ. ಏನಂತೀರಾ? ಖುಷಿ ಆಯಿತಾ ನಿಮಗೆ? ನೋಡಿ, ನಮ್ಮ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.